ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ಇಷ್ಟು ದಿವಸ ಆದ್ಮೇಲೆ ಒಂದು ವಿಚಾರನ ನಾನು ಮಾತಾಡ್ಲೇಬೇಕಾಗಿತ್ತು. ಹಾಗಾಗಿನೇ ಇವತ್ತು ಅದ್ರ ಬಗ್ಗೆ ವಿಚಾರನ ಏನ್ ಕತೆ ಅಂತ ಹೇಳ್ಬಿಟ್ಟು ಮಾತಾಡಕ್ಕೆ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಒಂದು ಚಿತ್ರನ ರಿಲೀಸ್ ಮಾಡ್ಸೋದಕ್ಕೆ ತುಂಬಾ ಜನ ಒಂದು ಟೈಮಿಂಗ್ಸ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇಂಥ ದಿನ ಅಂತಿದ್ರು. ಬಟ್ ಅದನ್ನ ಒಂದು ತೆರೆನ ಬ್ರೇಕ್ ಮಾಡಾಗಿದೆ ಸ್ನೇಹಿತರೆ. ಅದೇನ್ ವಿಚಾರ ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ಒಂದು ಲೈಕ್ ಮಾಡ್ಕೊಳ್ರಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಬನ್ನಿ ಸ್ನೇಹಿತರೆ, ಈ ಒಂದು ಸಿನಿಮಾ 1991 ಸೆಪ್ಟೆಂಬರ್ 19ನೇ ತಾರೀಕು ರಿಲೀಸ್ ಆಯಿತು ಸ್ನೇಹಿತರೆ. ಅದು ಪ್ಯಾನ್ ಇಂಡಿಯಾ ಲೆವೆಲ್ ಕಾನ್ಸೆಪ್ಟ್ ಅಂತ ಆ ಒಂದು ಡೈರೆಕ್ಟ್ ಮಾಡಿರುವಂತ ವಿ ರವಿಚಂದ್ರನ್ ಅವರು ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಅಂತ ಮಾಡಿದ್ದಿಲ್ಲ. ಅವರ ಒಂದು ಸಿನಿಮ್ಯಾಟಿಕ್ ಲೆವೆಲ್ ಇದ್ದಿದ್ದೆ ಆತರ. ಅವರು ಒಂದು ಕನಸಿನ ಒಂದು ಮನೆಯನ್ನ ಕಟ್ಬೇಕು ಅಂತಾರಲ್ಲ, ಆತರ ಅವ್ರ ಒಂದು ಕನಸಿನ ಸಿನಿಮಾ ಮಾಡ್ಬೇಕು ಅಂತ ಹೊರಟು ನಿಂತ್ಕೊಂಡಾಗ ಈ ಸಿನಿಮಾ ಬಜೆಟ್ ವ್ಯಾಲ್ಯೂ ಇಷ್ಟ ಆಗತ್ತೆ ಅಂತಾನು ಗೊತ್ತಿದ್ದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅವರ ಒಂದು 10 ಕೋಟಿ ಎಬೋ ಆಗ್ಬೋದು ಅನ್ನೋದು ಒಂದು ಥಾಟ್ ಆಗಿದ್ದಿಲ್ಲ, ಅಷ್ಟೊಳಗೆ ಆಗ್ಬೋದು ಅನ್ನೋದು ಒಂದು ಥಾಟ್. ಇಷ್ಟ ಆದ್ರೆ ಇನ್ನು ಈ ಸಿನಿಮಾ ಹೆಚ್ಚು ಕಮ್ಮಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ತೆಲುಗುದಲ್ಲಿ ಆಗಿರ್ಬೋದು, ತಮಿಳಲ್ಲಿ ಆಗಿರ್ಬೋದು, ಹಿಂದಿಲಿ ಆಗಿರ್ಬೋದು, ಕನ್ನಡ ಲ್ಯಾಂಗ್ವೇಜ್, ಈ 4 ಲ್ಯಾಂಗ್ವೇಜ್ ಕೂಡ ಒಬ್ಬೊಬ್ಬ ಸಪರೇಟ್ ಹೀರೋನ ಇಟ್ಟು ಈ ಒಂದು ಸಿನಿಮಾನ ಮಾಡ್ತಾರೆ ಅಂದ್ರೆ ಅದು ಸುಮ್ನೆ ತಮಾಷೆ ವಿಚಾರ ಅಲ್ಲ. ಅವತ್ತಿನ ಕಾಲಕ್ಕೆ ಹೇಳ್ಬೇಕು ಅಂದ್ರೆ ತುಂಬಾ ಜನ ಇಂಟರ್ವ್ಯೂ ನೋಡಿದಾಗ ನಾನು ಈ ಸಿನಿಮಾ ಬಗ್ಗೆ ಎಸ್ ನಾರಾಯಣ ಅವ್ರ ಇಂಟರ್ವ್ಯೂ ನೋಡಿದೆ, ಆಮೇಲೆ ಜಗ್ಗೇಶ್ ಅವ್ರ ಇಂಟರ್ವ್ಯೂ ನೋಡಿದೆ, ದೊಡ್ಡಣ್ಣ ಅವ್ರ ಇಂಟರ್ವ್ಯೂ ನೋಡಿದೆ. ಹೀಗೇನ ಪ್ರತಿಯೊಬ್ರು ಕೂಡ ಒಂದು ಇಂಟರ್ವ್ಯೂಸ್, ಆಮೇಲೆ ಮಾಸ್ಟರ್ ಆನಂದ್ ಅವ್ರದ್ದು ಆಗಿರ್ಬೋದು, ಸಂಗೀತ ಮೇಡಮ್ದು ಆಗಿರ್ಬೋದು. ಈಗ ಒಂದಿಷ್ಟು ಜನ ಈಗ ಏನಪ್ಪಾ ಅಂತಂದ್ರೆ ಒಂದು ಟ್ರೆಂಡ್ ನಿಂತು ಬಿಡಿದೆ. ಸಂಗೀತ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ಮಾಸ್ಟರ್ ಆನಂದ್ ಹತ್ರ ಹೋಗ್ತಾರೆ. ಕೆಲವಿಷ್ಟು ಜನ ಹೋಗ್ಬಿಟ್ಟು ಸಿನಿಮಾ ಏನಾರು ರಿಲೀಸ್ ಬಗ್ಗೆ ಏನಾರು ಮಾತುಕತೆ ಮಾತಾಡ್ತಿದ್ರ ಏನ್ ಕತೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇದೆಲ್ಲದ್ರ ನಡುವೆ ನಿನ್ನೆ ದಿವಸ ಈ ಒಂದು ವಿಡಿಯೋನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಈ ಸಿನಿಮಾ ಒಂದು ಕ್ರೇಜ್ ಸ್ಟಾರ್ಟ್ ಆಗಿ ಒಂದು 3-4 ಡೇಸಿಗೆ ಈ ಸಿನಿಮಾ ಬಗ್ಗೆ ಒಂದು ಚರ್ಚೆ ತುಂಬಾನೇ ನಡೆದಿದೆ. ನಾವ್ ಅನ್ಕೊಂಡಿರ್ತೀವಿ ಏನು ಮಾತಾಡಿರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ ಸ್ನೇಹಿತರೆ, ಈ ಒಂದು ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಇಷ್ಟೊಂದು ಜನ ಕೇಳ್ತಾ ಇದಾರ ಅಂತ ಟ್ಯಾಗ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ವಿ ರವಿಚಂದ್ರನ್ ಅವರು ಅವ್ರ ಮಕ್ಕಳ ಹತ್ರ ಮಾತಾಡಿದಾಗ ಕೊನೆಗೆ ಅವ್ರ ಮಕ್ಕಳು ಮತ್ತು ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆನ ಮಾಡ್ಕೊಂಡು ಒಂದು ನಿನ್ನೆ ದೃಢಪಡಿಸಿದ್ರು ಸ್ನೇಹಿತರೆ. ಅಂದ್ರೆ ಹೇಳ್ಬೇಕು ಅಂದ್ರೆ ಈ ಒಂದು ಚರ್ಚೆನ ಮಾಡಾದ್ಮೇಲೆ ಬಂದಂತ ವಿಚಾರ ಏನಪ್ಪಾ ಅಂದ್ರೆ ಸಿನಿಮಾ ಬಗ್ಗೆ ರಿಲೀಸ್ ಕತೆನ ಹೇಳ್ಬೇಕು ಅಂತ. ಯಾವಾಗ ಈ ಸಿನಿಮಾ ರಿಲೀಸ್, ಏನ್ ಕತೆ ಅನ್ನೋದ್ರ ಬಗ್ಗೆನೇ ಒಂದಿಷ್ಟು ಮಾಹಿತಿ ತುಂಬಾ ಜನ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಏನ್ ಕತೆ ಏನ್ ವಿಚಾರ ಅಂತಂದ್ರೆ, ಈ ಸಿನಿಮಾ 19ಕ್ಕೆ ರಿಲೀಸ್ ಆಗಿತ್ತು, ಈಗಲೂ ಕೂಡ 19ಕ್ಕೆ ಬರ್ತತೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ 19ಕ್ಕೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗಲ್ಲ ಅಂತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ತುಂಬಾನೇ ಕಾರಣಗಳಿವೆ. ಈ ಸಿನಿಮಾ ರಿಲೀಸ್ ಆಗಿದ್ದು 1991 19ನೇ ತಾರೀಕು ಸೆಪ್ಟೆಂಬರ್ ಅಂತ ನಿಮಗೂ ಕೂಡ ಗೊತ್ತಿದೆ, ನನಗೂ ಕೂಡ ಗೊತ್ತಿದೆ. ಬಟ್ ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ಒಂದು ಸಿನಿಮಾ ಆ ಒಂದು ದಶಕದಲ್ಲಿ ಇದಾಗಿರೋದ್ರಿಂದ ಅವತ್ತಿನ ಒಂದು ನೆಗೆಟಿವ್ ಫ್ರಾಮ್ಸ್ ಗಳು ಇವತ್ತು ಸಿಗಕ್ ಸಾಧ್ಯನೇ ಇಲ್ಲ. ನೆಗೆಟಿವಿಟಿ ಏನಿದಾವ ಅಂತಂದ್ರೆ ಅವಾಗೆಲ್ಲ ನೆಗೆಟಿವ್ ಪ್ರಿಂಟ್ಸ್, ಅದನ್ನ ಕಲರಿಂಗ್ ಮಾಡಿಸ್ಬೇಕು. ಮತ್ತೆ ನೆನ್ನೆ ದಿವಸ ಅದ್ರ ಬಗ್ಗೆ ಅವ್ರು ತುಂಬಾನೇ ಚೆನ್ನಾಗಿ ಹೇಳಿದ್ರು. ಕಲರಿಂಗ್ ಆಗಿರ್ಬೋದು, ಪ್ರತಿಯೊಂದು ಇದ್ರ ಬಗ್ಗೆ ಆಗಿರ್ಬೋದು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಯಾಕಂದ್ರೆ 2000 ಇಸ್ವಿಲಿ ನೆಕ್ಸ್ಟ್ ಬಂದಂತ ಸಿನಿಮಾಗಳು ಯಾವ ಇದಾವ ಸ್ನೇಹಿತರೆ ನೀವು ನೋಡಿರ್ಬೋದು. ಈಗ ರಿಲೀಸ್ ಆಯ್ದಾವು 2000 ನಂತರ ಬಂದಂತ ಸಿನಿಮಾಗಳು. ಕೊಟ್ಟಿಗೊಬ್ಬ ಆಗಿರ್ಬೋದು, ಕಲಾಸಿಪಳ್ಳಿ ಆಗಿರ್ಬೋದು, ಪೊರ್ಕೆ ಆಗಿರ್ಬೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಆಕಾಶ್ ಸಿನಿಮಾ ಆಗಿರ್ಬೋದು, ಅಪ್ಪು ಸಿನಿಮಾ ಆಗಿರ್ಬೋದು, ಈಗ 106 ಸಿನಿಮಾ ಈಗ ಏನ ಇದಾವ ಎಲ್ಲ ರಿಲೀಸ್ ಮಾಡಿದಂತ ಸಿನಿಮಾಗಳು ಅಬೌಟ್ 2000 ಇಸ್ವಿ. ಆ ನಂತರ ಬಂದಂತ ಸಿನಿಮಾಗಳು ಸ್ವಲ್ಪ ಕ್ವಾಲಿಟಿ ವೈಸಸ್ ನಲ್ಲಿ ನೀಟ್ನೆಸ್ ಮಾಡಿ ಒಂದಿಷ್ಟು ಆಡಿಯೋನ ಇದು ಮಾಡಿ ಒಂದಿಷ್ಟು ಕೆಲಸಗಳು ನಡೆಸವ ಸ್ನೇಹಿತರೆ. ಬೇಗನೆ ಮುಗಿಸ್ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ ನಾನು. ಬಟ್ ಆದ್ರೆ ಈ ಸಿನಿಮಾ ಬರಬೇಕು ಅಂತಂದ್ರೆ ತುಂಬಾನೇ ಕೆಲಸ ಇದೆ. ಯಾಕಂದ್ರೆ 91ರಲ್ಲಿ ತೆಗೆದಿರೋಂತ ಸಿನಿಮಾ ಆಗಿರೋದ್ರಿಂದ ಫುಲ್ ನೆಗೆಟಿವ್ ಪ್ರಿಂಟ್ಸ್ ಅಂತೆ. ಈ ಒಂದು ನೆಗೆಟಿವ್ ಪ್ರಿಂಟ್ಸ್ ಗಳು ಕಲರಿಂಗ್ ಮಾಡಿಸ್ಬೇಕು, ಮತ್ತೆ ಕೆಲವೊಂದು ಡ್ಯಾಮೇಜ್ ಆಗಿರ್ತಾವ ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕು, ಮತ್ತೆ ಅದಕ್ಕೆ ಸೌಂಡ್ಸ್ ಗಳು ರೆಡಿ ಮಾಡ್ಬೇಕು. ಆಮೇಲೆ ಇವತ್ತಿನ ಜನರೇಷನ್ ಗೆ ಸಿನಿಮಾನ ಕೊಡ್ಬೇಕು. ಅದ್ರಲ್ಲೂ ನಿಮಗೆ ಗೊತ್ತಿರ್ಬೋದು, ಈಶ್ವರಿ ಸಂಸ್ಥೆ ಒಂದು ಸಿನಿಮಾ ಮಾಡ್ತು ಅಂದ್ರೆ ಅದ್ರ ಕ್ವಾಲಿಟಿ ವೈಸಸ್ ಆಗಿರ್ಬೋದು, ಅದ್ರ ಒಂದು ಆಡಿಯೋ ಎಫೆಕ್ಟ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ಲೆವೆಲ್ ಇರುತ್ತೆ ಅಂತ. ಹಾಗಾಗಿನೇ ಈಗ 2026 ಟ್ರೆಂಡಿಂಗ್ ನಡೀತಿರೋದ್ರಿಂದ ಇವತ್ತಿನ ಕಾಲಕ್ಕೆ ತಕ್ಕಂತೆನೆ ಸಿನಿಮಾನ ರೆಡಿ ಮಾಡ್ತರಬೇಕು ಅನ್ನೋದು ವಿ ರವಿಚಂದ್ರನ್ ಮತ್ತು ಬಾಲಾಜಿ ಅವರ ಒಂದು ಪ್ಲಾನ್. ಈ ಒಂದು ಮಾಸ್ಟರ್ ಪ್ಲಾನ್ ಎಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಂತಂದು ಅವ್ರು ಹೇಳಿದ್ರು ನಿನ್ನೆ. ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಇನ್ನು 8 ರಿಂದ 9 ತಿಂಗಳಾಗುತ್ತೆ ಅಂತ ಅವರ ಒಂದು ಮಾಹಿತಿ.
ಹೌದು ಸ್ನೇಹಿತರೆ, ಯಾಕೆಂದ್ರೆ ಸುಮ್ನೆ ತಮಾಷೆ ಅಲ್ಲ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡೋದು ಆದ್ರೂ. ಬಟ್ ನನಗೂ ತುಂಬಾನೇ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇರೋದು. ಯಾಕೆಂದ್ರೆ ಈ ಒಂದು ಅಷ್ಟೊಂದೆಲ್ಲ ಖರ್ಚುಗಳು ನಡುವೆ ಆ ಒಂದು ಸಿನಿಮಾನ ತರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೋಸ್ಕರ ಬರ್ತಾ ಇದಾವಲ್ಲ. ಯಾರೆಲ್ಲ ಈ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದಿರೋ ದಯವಿಟ್ಟು ಕಮೆಂಟ್ ಮಾಡಿ, ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ಒಂದು ವಿಚಾರನ ನಾನು ನಿಮಗೆ ಹೇಳಲೇಬೇಕು ಅಂತ ಬಂದಿದ್ದೆ ಸ್ನೇಹಿತರೆ. ನಿನ್ನೆ ಬಾಲಾಜಿ ಅವ್ರು ಬಂದು ಈ ವಿಚಾರನ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ತುಂಬಾನೇ ಖುಷಿ ಆಯ್ತು. ಅದಕ್ಕೋಸ್ಕರಲೇ ನಾನು ಈ ವಿಡಿಯೋನ ಮಾಡ್ಬೇಕಂತ ಕಾಯ್ತಾ ಇದ್ದೆ. ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿ ಒಂದು ಗ್ರೀನ್ ಸಿಗ್ನಲ್ಸ್ ಗಳು ಕರೆಕ್ಟ್ ಆಗಿ ಒಂದು ಮಾತುಕತೆ ಬಂದಿದ್ದಿಲ್ಲ. ಬರೀ ಅಲ್ಲೇ ಇಲ್ಲಿ ಒಂದಿಷ್ಟು ಮಾಹಿತಿ ಬಂದಿದ್ದು. ಹಾಗಾಗಿನೇ ನಾನು ಹೇಳಿದ್ದಿಲ್ಲ ಸ್ನೇಹಿತರೆ. ಇವತ್ತು ಆ ಒಂದು ಮಾಹಿತಿನ ಬಾಲಾಜಿ ಅವರು ನೀಟಾಗಿ ಬಂದು ಹೇಳಿದ್ಮೇಲೆ ಬಾಲಾಜಿ ಸರ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ನಿನ್ನೆ ದಿವಸ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ. ಹಾಗಾಗಿನೇ ಅದನ್ನೆಲ್ಲ ನೋಡಿದ್ಮೇಲೆ ನಾನು ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ನೀಟಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಸಿನಿಮಾ ಈ ವರ್ಷ ಅಂತೂ ಬರಲ್ಲ, ಮೊದಲನೇದಾಗಿ. ಎರಡನೇದು, ಮುಂದಿನ ವರ್ಷ ನಾವು ನೋಡ್ಬೋದು ಅಂತ ಅವರು ಮಾತು ಕೊಟ್ಟಿದ್ದಾರೆ. ಆದಷ್ಟು ಟ್ರೈ ಮಾಡ್ತೀವಿ, ಬೇಗನೆ ತರ್ತೀವಿ. 2027ಕ್ಕೆ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ ನಾವು ಸಕಲ ಸಿದ್ಧತೆಗಳನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ಏನಾಗ್ಬೋದು ಏನ್ ಕತೆ ಅಂತ ಮುಂದಿನ ಅಪ್ಡೇಟ್ಸ್ ಗಳು ಏನಾದ್ರು ಬಂದ್ರೆ ನಾನು ತಕ್ಷಣ ಹೇಳ್ತೀನಿ. ಒಟ್ನಲ್ಲಿ ವಿ ರವಿಚಂದ್ರನ್ ಅವರ ಫ್ಯಾನ್ಸ್ ಗಳಿಗೆ ಈ ಸಿನಿಮಾ ಮುಂದಿನ ವರ್ಷದಷ್ಟೊತ್ತಿಗೆ ರೆಡಿ ಆಗ್ಬೋದು ಅನ್ನೋದು ಒಂದು ಪ್ಲಾನ್ ಇದೆ, ಮಾಹಿತಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಮತ್ತು ನಾನು ಕೊಟ್ಟಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತಂತ ಒಂದು ಕಮೆಂಟ್ ಮಾಡ್ರಿ. ಹಾಗೇನೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.